ನಮ್ಮ 5 ಸ್ಥಾನವನ್ನು ನಾವು ಗೆಲ್ಲಿಸ್ಕೊಳ್ತೀವಿ. ನಮಗಿಂತ ಮತ ಪಕ್ಷೇತರರಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ವಾಮಮಾರ್ಗದ ಮೂಲಕ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅವ್ಯಾವೂ ನಮಗೆ ಫರಕ್ ಬೀಳಲ್ಲ, ನಮ್ಮ ಗೆಲುವು ಸಲೀಸು ಸುಗಮ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. 5 ಅಭ್ಯರ್ಥಿಗಳನ್ನ ಸಂಪಾದಿಸ್ತಾ ಇದ್ದೀವಿ ಅಂತ. ಓಕೆ, ವಿಧಾನಸೌಧಕ್ಕೆ ಈಗ ಮೊದಲ ಬ್ಯಾಚ್ನ ಬಸ್ನ ಆಗಮನ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಆ ಬ್ಯಾಚ್ ವೈಸು ಹೆಂಗೆ ಮಾಡಿದ್ದಾರೆ ಅಂದರೆ, ಫಸ್ಟ್ ಅಭ್ಯರ್ಥಿಗೆ ಹಾಕುವಂತಹ ಅಷ್ಟು ಶಾಸಕರನ್ನ ಬ್ಯಾಚ್ ಮಾಡಿ ಫಸ್ಟ್ ಬಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಮೊದಲ ಬಸ್ನ ಎಂಟ್ರಿ ಆಗಿದೆ. 5 ಪ್ರತ್ಯೇಕ ಬಸ್ಗಳ ವ್ಯವಸ್ಥೆ ಆಗಿತ್ತು. ಶಾಸಕರು ರೆಸಾರ್ಟ್ ಟು ವಿಧಾನಸೌಧದ ಯಾತ್ರೆ ಅಂತೂ ಇಂತೂ ಮುಗಿತಾ ಇದೆ. ಇಲ್ಲಿ ಎಂಟ್ರಿ ಕೊಟ್ಟು ಓಟನ್ನು ಅವ್ರಿಗೆ ಬೇಕಾದವ್ರಿಗೆ ಹಾಕ್ತಾರೆ. ಅವ್ರಿಗೆ ಬೇಕಾದವರಂದ್ರೆ ಯಾರು? ಫಸ್ಟ್ ಪ್ರಾಶಸ್ತ್ಯದ ಓಟನ್ನು ನೀವು ಇಂಥವ್ರಿಗೆ ಹಾಕಬೇಕು ಅಂತ ಮತಪಾಠ ಆಗಿದೆ. ಸೊ ಶಾಸಕರ ಎಂಟ್ರಿ ಆಗ್ತಾ ಇರುವಂತಹ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ವಿಧಾನಸೌಧಕ್ಕೆ ಪ್ರತ್ಯೇಕ ಬಸ್ಗಳ ಮೂಲಕ ಕಾಂಗ್ರೆಸ್ನ ಶಾಸಕರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕಣ್ರೆಪ್ಪೆ ರೀತಿ ಜೋಪಾನವನ್ನು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸಂಖ್ಯಾಬಲವಿದ್ರೂ ಕೂಡ ಕಾಂಗ್ರೆಸ್ನ ಒಳಗಿದ್ದಂತಹ ಅಪನಂಬಿಕೆ ಕಾರಣಕ್ಕೆ ಎಲ್ಲರೂ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು. ರಾಜಕಾರಣನೇ ಹಾಗೆ, ಅಪನಂಬಿಕೆಗಳ ಮೇಲೆ ಕಟ್ಟಿರುವ ನಂಬಿಕೆಯ ಸೌಧ. ಎನಿವೇಸ್, ಈಗ ಸದ್ಯಕ್ಕೆ ಒಂದೊಂದೇ ಬಸ್ ಬರ್ತಾ ಇರೋದು, ಎಂಟ್ರಿ ಪಡ್ಕೊಳ್ತಾ ಇರೋದು ನೋಡ್ತಾ ಇದ್ದಾರೆ. 135 ಶಾಸಕರು ಇದೇ ಬಸ್ಗಳ ಮುಖಾಂತರ ಬ್ಯಾಚ್ ವೈಸ್ ಎಂಟ್ರಿ ಕೊಡ್ತಾರೆ. ಬಿ ಕೆ ಹರಿಪ್ರಸಾದ್ರಿಗೆ ಯಾರು ಓಟ್ ಹಾಕಬೇಕು, ಈ ಕಡೆಗೆ ವಿನಯ್ ಕಾರ್ತಿಕ್ಗೆ ಯಾರು ಓಟ್ ಹಾಕಬೇಕು, ಎಲ್ಲ ಮತಪಾಠ ಆಗಿದೆ. ಅಣಕು ಮತದಾನದ ಮೂಲಕ ನೆನ್ನೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ನೋಡಿ, ಯಾರಿಗೆ ಈ ಮತದಾನ ಹೇಗೆ ನಡೆಯುತ್ತೆ ಅನ್ನೋರಿಗೆ ಗೊತ್ತಿಲ್ಲ, ಅವ್ರಿಗೊಂದು ಮಾಹಿತಿ ಅಷ್ಟೇ. 1, 2, 3, 4 ಅಂತ ಪ್ರಾಶಸ್ತ್ಯದ ಓಟ್ಗಳನ್ನು ಸಾಮಾನ್ಯವಾಗಿ ಹಾಕ್ತಾರೆ. EVM ಇಲ್ಲಿರಲ್ಲ, ಬ್ಯಾಲೆಟ್ ಪೇಪರ್ಗಳ ಮೂಲಕ ಹಾಕ್ತಾರೆ. 1 ಅನ್ನೋ ಮತ, ನಂಬರ್ 1 ಅನ್ನೋ ನಂಬರನ್ನು ಬರಿಬೇಕು. ರೈಟ್ ಮಾರ್ಕು ಹಾಕಂಗಿಲ್ಲ. ಅಭ್ಯರ್ಥಿ ಚಿಹ್ನೆ ಎಲ್ಲಿರುತ್ತೆ ಅಲ್ಲಿ ಇವ್ರಿಗೆ ನಾನು ಫಸ್ಟ್ ಹಾಕ್ತಾ ಇದ್ದೀನಿ, ನನ್ನ ಫಸ್ಟ್ ಪ್ರಿಫರೆನ್ಸ್ ಇವರಿಗೆ, ಸೆಕೆಂಡ್ ಇವರಿಗೆ, ಥರ್ಡ್ ಇವರಿಗೆ ಅಂತ ಹಾಕ್ತಾರೆ. ಫಸ್ಟ್ ಪ್ರಿಫರೆನ್ಸ್ನ ಓಟಿನ ಮೌಲ್ಯ ಜಾಸ್ತಿ ಇರುತ್ತೆ. ಎರಡನೇ ಪ್ರಿಫರೆನ್ಸ್ನ ಓಟಿನ ಮೌಲ್ಯ 30 ಮತ ಸೇರಿದರೆ 1 ಮತ. ಇದು ಕ್ಯಾಲ್ಕುಲೇಷನ್, ಇದು ಪ್ರಕ್ರಿಯೆ. ಸೊ ಒಂದೊಂದೇ ಬಸ್ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಬ್ಯಾಚ್ ವೈಸ್ ಮಾಡಿದ್ದಾರೆ, ಓಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಯಾರು ಯಾರಿಗೆ ಹಾಕಬೇಕು ಅನ್ನೋದನ್ನು ಡಿವೈಡ್ ಮಾಡಿದ್ದಾರೆ. ಸ್ವಲ್ಪ ಅನುಮಾನ ಇರೋರನ್ನು ಕೂಡ ನಿಗಾ ಇಡೋದಕ್ಕೆ ಅಂತ ಹೇಳಿ ಪ್ರತ್ಯೇಕ ಟೀಮ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಇಂಟ್ಯಾಕ್ಟಾಗಿ ವೋಟ್ ಮಾಡಬೇಕು ಅನ್ನೋದು ಲೆಕ್ಕಾಚಾರ. ಕಾಂಗ್ರೆಸ್ಗೂ ಕಹಿ ಅನುಭವ ಇದೆ. 2012ರಲ್ಲಿ ಕ್ರಾಸ್ ವೋಟಿಂಗ್ನ ಕಾರಣಕ್ಕೋಸ್ಕರ ಇಕ್ಬಾಲ್ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಗಿದ್ರು, ಅವರು ಸೋತಿದ್ರು. ಅವರ ವಿರುದ್ಧ ನಿಂತಹ ಭೈರತಿ ಸುರೇಶ್ ಗೆದ್ದಿದ್ರು. 7-8 ವೋಟ್ಗಳು ಕ್ರಾಸ್ ವೋಟ್ ಆಗಿದ್ವು. ಸೊ ಈ ಸಲ ಅಂಥದಕ್ಕೆ ಯಾವುದಕ್ಕೂ ಚಾನ್ಸ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಮಿಷ, ಆಸೆ, ವಿಶ್ವಾಸ ಎಲ್ಲವನ್ನ ಬದಿಗಿಟ್ಟು ನಿಷ್ಠೆಯನ್ನು ತೋರಿಸಿ, ನಿಷ್ಠೆ ತೋರಿಸಿದವರಿಗೆ ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಪಕ್ಷದಿಂದ ಆಗುತ್ತೆ ಅನ್ನೋ ಅಭಯ ಸೇರಿದಂತೆ ಅನುದಾನ, ಮ್ಯಾನೇಜ್ಮೆಂಟು ಎಲ್ಲವನ್ನ ಕೂಡ ಹೇಳಿದ್ದಾರೆ. ಅದೆಲ್ಲದರ ಪ್ರಾರ್ಥನೆ, ಪ್ರಯತ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು. ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು, ನೋಡಿದ್ವಿ ಅದನ್ನ. ಅವರ ಇನ್ಫ್ಯಾಕ್ಟ್ ಆ ರೆಸಾರ್ಟ್ನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆಯ ಪ್ರಕಾರ ನಿಷ್ಠೆಯನ್ನ ತೋರಿಸುವಂತಹ ಪ್ರಯತ್ನ. HK ಪಾಟೀಲ್ ಅವರನ್ನು ನೋಡಿದ್ವಿ. ಫಸ್ಟ್ ಹೇಳಿದ್ದು ಮಾಗಡಿ ಬಾಲಕೃಷ್ಣ. ಟಾಸ್ಕ್ ಕೊಟ್ಟಿದ್ದಾರೆ ಕೆಲವರಿಗೆ, ನೀವು ನಿಮ್ಮ ಗ್ರೂಪನ್ನು ನೋಡ್ಕೊಳ್ಳಿ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. 5 ಅಭ್ಯರ್ಥಿಗಳಿಗೆ ಮತ ಹೇಗೆ ಹೋಗಬೇಕು ಅಂತ. ಹಿರಿಯ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇಳಿತಾ ಇರುವಂತಹ ದೃಶ್ಯವನ್ನು ನೋಡಿದ್ರಿ. ಡಾಕ್ಟರ್ G ಪರಮೇಶ್ವರ್ ಅವರು ಇಲ್ಲಿ ಇಲ್ಲ, ಬಿಕಾಸ್ ಅವರಿಗೆ ಆರೋಗ್ಯದ ಸಮಸ್ಯೆ ಕಾರಣಕ್ಕೆ ಅವರೊಬ್ಬರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಇಂಟ್ಯಾಕ್ಟ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ ನಮಗೆ. ಒಬ್ಬೊಬ್ಬರೇ ಕಾಂಗ್ರೆಸ್ ಶಾಸಕರು ಎಂಟ್ರಿ ಕೊಡ್ತಾ ಇದ್ದಾರೆ. ಫಸ್ಟ್ ಬ್ಯಾಚ್ ಎಂಟ್ರಿ ಕೊಟ್ಟಿದೆ. ಒಲವು ಮತ್ತು ಯಾರ ಕಡೆ ವಾಲ್ತಾರೆ ಎಲ್ಲ ಪ್ರಶ್ನೆಗಳಿಗೂ ಇನ್ನು ಮುಂದಕ್ಕೆ ನಮಗೆ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಒಳಗಿರುವಂತಹ ಶಾಸಕರ ಅಸಮಾಧಾನ ಏನಾದರೂ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ನೋಡೋಣ. ಪ್ರದೀಪ್ ಈಶ್ವರ್ ಅವರನ್ನ ನೋಡ್ತಾ ಇದ್ವಿ. ಬಂದವ್ರನ್ನೆಲ್ಲರೂ ಇಲ್ಲೂ ಅಂದರೆ ಬಸ್ ಹತ್ತದಾಗಿಂದ ಹಿಡಿದು ಇಳಿಸೋ ತನಕ ಪರಿಷತ್ ಎಲೆಕ್ಷನ್ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು 5 ಜನ ಇದ್ದಾರೆ. ನಾವು 5 ಜನ ಆಯ್ಕೆ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಎಲ್ಲ ಅಭ್ಯರ್ಥಿಗಳು ಗೆಲ್ಲುವಂತಹ ವಿಶ್ವಾಸ ಇದೆಯಾ? ಎಸ್ಪೆಷಲಿ ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ. 5ನೇ ಅಭ್ಯರ್ಥಿಗಳು ಗೆಲ್ತಾರೆ. ಅಡ್ಡ ಮತದಾನ ಹಾಗೂ ಪ್ರಶ್ನೆನೇ ಇಲ್ಲ. HK ಪಾಟೀಲ್ ಅವರ ಮಾತು. ಕ್ಯಾಮ್ರಾ ರಾಮು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್, ಇವತ್ತು
ಅಂತ ಪ್ರಶ್ನೆನೇ ಬರೋದಿಲ್ಲ. ನಾವೆಲ್ಲರೂ ಕಂಫರ್ಟೇಬಲಿ ವಿಲ್ ವಿನ್. ಗೆಲ್ಲುವರೆ ವಿಶ್ವಾಸ ಇದೆಯಾ ಸರ್? 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಸೊ ಗಮನಿಸ್ತಾ ಇದ್ದೀವಿ ನಾವು ಒಂದೊಂದೇ ಬಸ್ನ ಮೂಲಕ ಇಳಿತಾ ಇರುವಂತಹ ಶಾಸಕರು ಡೈರೆಕ್ಟ್ ಆಗಿ ಮತದಾನ ನಡೆಯುವಂತಹ ಕೊಠಡಿಗೆ ಹೋಗ್ತಾರೆ. ಇಲ್ಲಿಗೆ ಹೋದ ತಕ್ಷಣ ಅವ್ರಿಗೊಂದು ಸ್ಲಿಪ್ ಕೊಡ್ತಾರೆ. EVM ಬಳಕೆ ಆಗಲ್ಲ, ಬ್ಯಾಲೆಟ್ ಪೇಪರ್ಗಳ ಮೂಲಕನೇ ತಮ್ಮ ಮತವನ್ನು ಅವರು ಚಲಾಯಿಸಬೇಕಾಗತ್ತೆ. ಅಲ್ಲೇ ಒಂದು ಪೆನ್ ಇರುತ್ತೆ, ಇವರು ಓನಾಗಿ ಪೆನ್ನು ತೊಗೊಂಡೋಗಂಗಿಲ್ಲ. ಗೌಪ್ಯ ಮತದಾನ, ಇಷ್ಟು ಪ್ರಕ್ರಿಯೆ. ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಮತ ಕುಲಗೆಡುತ್ತೆ. ಕುಲಗೆಟ್ಟ ಮತದಿಂದ ಲಾಭ ಯಾರಿಗೂ ಆಗಲ್ಲ. ಹೀಗಾಗಿ ಪ್ರತಿ ಮತದ ಮೌಲ್ಯ ಇಂಪಾರ್ಟೆಂಟು, ಪ್ರತಿ ಮತ ಊರ್ಜಿತ ಆಗೋದು ಇಂಪಾರ್ಟೆಂಟ್, ಸಿಂಧು ಆಗೋದು ಇಂಪಾರ್ಟೆಂಟು. ಸಿಂಧು ಆಗದ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. MB ಪಾಟೀಲ್ ಅವರನ್ನ ಕೂಡ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಇರೋದನ್ನು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಬಹುತೇಕ ಶಾಸಕರು MB ಪಾಟೀಲ್ ಅವರ ಹಿಂದೆ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಎಲ್ಲ ಶಾಸಕರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತಾರೆ ಅನ್ನುವಂತಹ ಅದಮ್ಯ ವಿಶ್ವಾಸ ಕಾಂಗ್ರೆಸ್ನ ನಾಯಕರಿಗೆ ಇದೆ. ಎಲ್ಲ ಕಡೆಗಳಲ್ಲೂ ನೋಡಿ ಮೈಕ್ರೋ ಮ್ಯಾನೇಜ್ಮೆಂಟನ್ನು ತಮ್ಮ ಶಾಸಕರ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಒಂದೊಂದು ಪಾಯಿಂಟ್ ಥರ ನಿಂತು ವೆಲ್ಕಮ್ ಮಾಡಿ, ಬನ್ರಪ್ಪ ಬನ್ನಿ, ನಿಮ್ಮ ವೋಟಿನ ಅವಶ್ಯಕತೆ ಇದೆ, ನಮ್ಮ ಪಾರ್ಟಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಅಂತ ಒಬ್ಬೊಬ್ಬರೇ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮತಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಯಾರು ಹೇಳಿದ ತಕ್ಷಣ ಯಾರಿಗೆ ಹಾಕಬೇಕು,